ಮುಧೋಳದಲ್ಲಿ ಸಹಕಾರ ಸಪ್ತಾಹ ಯಶಸ್ವಿ. ಸಹಕಾರಿ ರಂಗದ ಧುರೀಣರ ಮಹಾಸಂಗಮ. ಸಪ್ತವರ್ಣದ ಧ್ವಜದ ಹಾರಾಟ, ಮೊಳಗಿದ ರೈತ ಗೀತೆ, ಸಹಕಾರಿ ರಂಗದ ಧುರೀಣರ ಮಹಾಸಂಗಮ. ಇದು ಮುಧೋಳದಲ್ಲಿ ನಡೆದ ಸಹಕಾರ ಸಪ್ತಾಹದ ಸಂಭ್ರಮ. ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಮುಧೋಳದಲ್ಲಿ ಆಯೋಜನೆಯಾಗಿತ್ತು. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ದ್ಯಾಮಣ್ಣ ಗಾಳಿ ಅವರು ಧ್ವಜಾರೋಹಣ ಗೈದ್ರು. ಸ್ಮರಣಿಕೆ ನೀಡಿ ಅತಿಥಿಗಳನ್ನ ಬರಮಾಡಿಕೊಂಡ್ರು. ಕಾರ್ಯಕ್ರಮಕ್ಕೂ ಮುನ್ನ ರೈತ ಗೀತೆಯೊಂದಿಗೆ ಆರಂಭಿಸಿದ್ರು. ಬಳಿಕ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಸಹಕಾರ ಪಿತಾಮಹ ಸಿದ್ದನಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದ್ರು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯನ ಆನಂದ ದೇವರು ಹಾಗೂ ಈ ಮಾಜಿ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಯೋಗಪ್ಪ ಸೌದಿಯವರು ಹಾಗೂ ನಮ್ಮ ಅರಳಿಕಟ್ಟಿ ಸಾಹೇಬರು ಹಾಗೂ ಇನ್ನುಳಿದ ಎಲ್ಲ ಅತಿಥಿ ಮಹೋದಯರು ಬಂದು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದಾರೆ. ತಮಗೆಲ್ಲರಿಗೂ ಅವರೆಲ್ಲರಿಗೂ ನಾನು ಜಿಲ್ಲಾ ಸಹಕಾರ ಯೂನಿಯನ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮುಖಾಂತರ ಸಲ್ಲಿಸಲು ಬಯಸುತ್ತೇನೆ. ಸಹಕಾರಿ ರಂಗದ ಹಲವಾರು ಮುಖಂಡರ ನೇತೃತ್ವದಲ್ಲಿ ಸಹಕಾರಿ ತತ್ವದ ಕುರಿತು ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಿದ್ರು. ಸಹಕಾರಿ ಧುರೀಣ ಡಾಕ್ಟರ್ ಟಿವಿ ಅರಳಿಕಟ್ಟಿ ಸೇರಿದಂತೆ ಅನೇಕರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ರು. ಸಹಕಾರ ಸಪ್ತಾಹವನ್ನು ನವೆಂಬರ್ 14ರಿಂದ 20ರವರೆಗೆ ಇಡೀ ದೇಶಾದ್ಯಂತ ಎಲ್ಲ ಸಹಕಾರ ಸಂಘಗಳು ಈ ಸಹಕಾರ ಚಳುವಳಿಯ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಆ ಅಡಿಯಲ್ಲಿ ಈ ತಾಲೂಕಿಗೆ 17ನೇ ತಾರೀಕು ನಾವು ಹಂಚಿಕೆ ಮಾಡಿದ್ವಿ. ಇಲ್ಲಿ ಇವತ್ತಿನ ವಿಷಯ ಬಂದು ಪಾರದರ್ಶಕತೆ ಮತ್ತು ಸಹಕಾರ ನೀತಿ, ಅಂದರೆ ನಮ್ಮ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಕೋಆಪರೇಟಿವ್ ಪಾಲಿಸಿಯನ್ನು ಮಾಡಬೇಕು, ಆದಂಥ ಪಾಲಿಸಿಯನ್ನು ಈಗ ಸುರೇಶ್ ಚವ್ಹಾಣ್ ಅವರ ಅಧ್ಯಕ್ಷತೆಯಲ್ಲಿ, ಸುರೇಶ್ ಪ್ರಭು ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಸಹಕಾರ ಪಾಲಿಸಿಯನ್ನು ಮಾಡಿದರು. ಆ ಸಹಕಾರ ಪಾಲಿಸಿ ಬಗ್ಗೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಂಬಂಧ ಮುಧೋಳದಲ್ಲಿ ಇವತ್ತು ಒಂದು ಸಹಕಾರ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸಪ್ತಾಹ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದರೆ ಎಲ್ಲರಿಗೂ ಸಹಕಾರ ಇಲಾಖೆಯ ಬಗ್ಗೆ, ಸಹಕಾರ ತತ್ವದ ಬಗ್ಗೆ ಪ್ರಚಾರಪಡಿಸಿ ಜನರಿಗೆ ಆ ಮೂಲಕ ಸಹಕಾರ ತತ್ವದ ಮೂಲಕ ಆರ್ಥಿಕತೆ, ಸಾಮಾಜಿಕತೆ, ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಇಲಾಖೆ ಹಮ್ಮಿಕೊಂಡಿದೆ, ವಿಷಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನು ಜನರಿಗೆ ಮನಮುಟ್ಟುವಂತೆ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನವೆಂಬರ್ 14ರಿಂದ 20ರವರೆಗೆ ದೇಶಾದ್ಯಂತ ಸಹಕಾರ ಸಪ್ತಾಹ ಆಚರಿಸಲಾಗ್ತಾ ಇದೆ. ಮುಧೋಳದಲ್ಲೂ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಜಮಖಂಡಿ ಓಲೆ ಮಠದ ಶ್ರೀ ಆನಂದ ದೇವರು ಆಶೀರ್ವಚನ ನೀಡಿದ್ರು. ಬಳಿಕ ಸಹಕಾರ ಶಿಕ್ಷಣ ನಿಧಿಯ ಚೆಕ್ ಹಸ್ತಾಂತರ ಮಾಡಿದ್ರು. ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದವರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಸಹಕಾರಿ ರಂಗದ ಮುಖಾಂತರ ಸಮಾಜದಲ್ಲಿ ಕೆಳಮಟ್ಟದ ಜನರಿಗೆ ಯಾವ ರೀತಿಯಾಗಿ ಸಹಕಾರ ನೀಡಬೇಕು, ಸಹಾಯ ಸಹಕಾರಗಳನ್ನು ಮಾಡಬೇಕು ಅನ್ನುವಂಥ ಭಾರತ ಸರ್ಕಾರದ ಯೋಜನೆ ಮುಖಾಂತರ ಇವತ್ತು ನಮ್ಮ ಸಹಕಾರ ಇಲಾಖೆ ಮುಖಾಂತರ ಡಿಜಿಟಲೀಕರಣ ಮಾಡೋದಾಗಿರಬಹುದು, ಸಹಕಾರಿ ರಂಗದ ಮೂಲಕ ಯಾವ ಯಾವ ಯೋಜನೆಗಳನ್ನು ಜನರಿಗೆ ತಲುಪಿಸೋಕ್ಕಾಗಿ ಸಾಧ್ಯ ಐತೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪ್ರತಿ ವರ್ಷ ನವೆಂಬರ್ 14ರಿಂದ 21ರವರೆಗೆ ಸುಮಾರು 7 ದಿನಗಳ ಕಾಲ ಇದೊಂದು ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮುಧೋಳ ತಾಲೂಕಿನಲ್ಲಿ ಪರಮ ಪೂಜ್ಯ ಆನಂದ ದೇವರು ಓಲಿಮಠ ಜಮಖಂಡಿಯವರ ಸಾನ್ನಿಧ್ಯದಲ್ಲಿ ಎಲ್ಲ ನಮ್ಮ ಸಹಕಾರಿ ಅಧಿಕಾರಿ ವರ್ಗದವರಾದ ಜಿಲ್ಲಾ DR ಸಾಹೇಬರು ಹಾಗೂ AR ಸಾಹೇಬರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಜಿಲ್ಲಾ ಸಹಕಾರ ಯೂನಿಯನ್, PKPS ಮುಧೋಳ ಹಾಗೂ ತಾಲೂಕಿನ ಎಲ್ಲ ಸಹಕಾರ ಬ್ಯಾಂಕ್ಗಳ ಆಶ್ರಯದಲ್ಲಿ ಸಪ್ತಾಹ ಯಶಸ್ವಿಗೊಂಡಿತು. ರನ್ ಟಿವಿ ನ್ಯೂಸ್, ಮುಧೋಳ.
ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.